ಏನ್ ಡಾರ್ಲಿಂಗ್ ಜಾಲಿ ಆಗಿದೆ ಅನ್ಸುತ್ತೆ ಲವ್ ಅಪ್ಯೂಸ್ ಮಾಡ್ಕೊಂಡು. ನೀನು ಬೇರೆ ಗುರು. ಡಾರ್ಲಿಂಗ್ ಗಂಡ್ ಲೋಡಲ್ಲಿದೆ ಹುಷಾರು. ಮಾಡ್ಕೊಂಡು ಹಾಗೆ ಅನ್ಸುತ್ತೆ. ಕಾಫಿ. ಮೋಟಾರ್ ಹಾಕ್ದಾ? ಹಾಂ ಹಾಕ್ತೆ. ಸ್ನಾನಕ್ಕೆ ಬಟ್ಟೆ ಟವಲ್ ಇಟ್ಟಿದ್ದೀನಿ, ಹೋಗಿ ರೆಡಿ ಆಗ್ಬಾ. ಯಾಕೆ ಒಂಥರ ಇದೆಯಾ? ನಾನು ಆರಾಮಾಗೇ ಇದ್ದೀನಿ. ಸರಿ ಬಾ, ಆಫೀಸ್ ಡ್ರಾಪ್ ಮಾಡ್ತೀನಿ. ನನಗೂ ಕೆಲಸ ಇದೆ, ಸ್ಕ್ರಿಪ್ಟ್ ಬರಿಬೇಕು. ಏನ್ ಡಾರ್ಲಿಂಗ್ ಜಾಲಿ ಆಗಿದೆ ಅನ್ಸುತ್ತೆ ಲವ್ ಅಪ್ಯೂಸ್ ಮಾಡ್ಕೊಂಡು. ಯೋ ಮುರುಗ, ನನ್ನ ಕೈಲಿ ಆಗ್ತಿಲ್ಲ. ನಾನೇನೋ ಆ್ಯಪ್ ಯೂಸ್ ಮಾಡ್ಕೊಂಡು ಅವಳ ಜೊತೆ ಜಾಲಿಯಾಗಿರೋ ಥರ ಕಾಣಿಸುತ್ತಾ? ಮೊದಲು ಎಲ್ಲ ಚೆನ್ನಾಗಿತ್ತು. ಆ್ಯಪ್ ಬಂದಮೇಲೆ ನಾನು ಎಲ್ಲ ನಿಮ್ದನ್ನು ಕಿತ್ಕೊಂಡು ಹೋಗ್ಬಿಡುತ್ತೆ ಆ್ಯಪು. ಇರು ನಿನಗೆ ಅರ್ಥ ಆಗೋ ಥರ ಹೇಳ್ತೀನಿ ಇರು. ಅದಕ್ಕೆ ನೋಟ್ ಬೇಕು, ಪೆನ್ನು. ಇವಾಗ ಆ ಆ್ಯಪಲ್ಲಿರುವ 3 ಮುಖ್ಯವಾದ ವಿಷಯಗಳು ಮಾತ್ರ ತಗೊಳ್ಳೋಣ. 1 ಕೇರ್, ಅಕ್ರೆ. 2ನೇದು ಟ್ರಸ್ಟ್, ನಂಬಿಕೆ. 3ನೇದು ಪೊಸೆಸಿವ್ನೆಸ್. ಇವಾಗ ಅವಳು ನನ್ನ ಕೇರೇ ಮಾಡ್ಕೊಳ್ಳೋದಲ್ಲ ಅನ್ಕೋ, ನಾನೇನು ಮಾಡ್ತೀನಿ, ಕೇರ್ನ ಇನ್ಕ್ರೀಸ್ ಮಾಡ್ತೀನಿ. ಸುಮ್ಮನೆ ಮನೆಯಲ್ಲಿ ಬೇಬಿ ಯಾರು ಅದು ಪಕ್ಕದಲ್ಲಿ ಸೌಂಡು? ಹೇಳು. ಯಾರಿಲ್ಲ ಕಣ. ಏಯ್ ಸುಳ್ಳು ಹೇಳ್ಬೇಡ, ಗರ್ಲ್ ಫ್ರೆಂಡ್ ತಾನೆ? ಹೌದು. ಲವ್ ಮೆಂಟಲ್ ಹುಡುಗಿ ಜೊತೆ ಇದೆಯಾ? ಇದ್ಯಾವಾಗಿಂದಲೋ? ಲೋ, ಯಾರು ಮೆಂಟಲ್ಲು? ನೀನ್ ಮೆಂಟಲ್, ನಿಮ್ಮಪ್ಪ ಮೆಂಟಲ್, ನಿಮ್ ಮನೇಲಿ ಇರೋರು ಎಲ್ಲರೂ ಮೆಂಟಲ್. ಯಾರ ಹತ್ರ ಮಾತಾಡ್ತಿದ್ಯಾ? ಅವನು ನನ್ ಬಾಯ್ ಫ್ರೆಂಡ್. ನೀನೇನಾದ್ರೂ ನನ್ ಕೈಗೆ ಸಿಕ್ದೆ ಅನ್ಕೋ, ಸತ್ತೆ ಮಗನೇ. ಮೆಂಟಲ್ ಅಂತೆ ಮೆಂಟಲ್. ಯಾವಾಗ ನೋಡಿದ್ರು ರೈಸ್ ಬಿರಿಯಾನಿ ನಾನ್ ವೆಜ್, ಬರೀ ಇದೇ ತಿಂತಿರ್ತೀಯ. ಹೆಲ್ತ್ ಏನಾಗ್ಬೇಡ. ಇನ್ಮೇಲಿಂದ ಬರೀ ಚಪಾತಿ, ವೆಜಿಟೇಬಲ್ಸ್, ಫ್ರೂಟ್ಸ್ ಇದನ್ನ ಮಾತ್ರ ತಿನ್ಬೇಕು. ನೋ ನಾನ್ ವೆಜ್, ಓಕೆ? ಆಚೆ ಹೋಗ್ಬೇಡ್ವೋ, ಮಳೆ ಬರ್ತಾ ಇದೆ.
ಆಚೆ ಹೋದ್ರೆ ನಾನು ಮಾತಾಡ್ಸ್ಲೇಬೇಡ. ಆಚೆ ಎಷ್ಟು ಬಿಸಿಲಿದೆ ಗೊತ್ತಾ? ಹೊರಗಡೆ ಹೋದ್ರೆ ಕಪ್ಪು ಆಗ್ಬಿಡ್ತೀಯ. ಇವಾಗ ಮಾತ್ರ ಬೆಲ್ಲಕ್ಕಿದ್ದೀನ. ನಾನು ಜಾಬ್ ಬಿಟ್ಬಿಡೋಣ ಅನ್ಕೊಂಡಿದ್ದೀನಿ. ಜಾಬ್ ಬಿಟ್ಟು ನಿನ್ನ ಜೊತೆನೇ ಶೂಟಿಂಗ್ ಬಂದು ನಿನ್ನ ಡ್ರೀಮ್ಗೋಸ್ಕರ ಹೆಲ್ಪ್ ಮಾಡಿಕೊಂಡು ನಿನ್ನ ಜೊತೆನೇ ಫುಲ್ ಟೈಮ್ ಇರೋಣ ಅನ್ಕೊಂಡಿದ್ದೀನಿ. ವಿಕಿ, ಇವತ್ತು ನೀನು ಮಾಡಿ ಮೇಲಿಂದ ಬಿದ್ದು ಸತ್ತೋಗೋ ಥರ ಕನ್ಸ್ಬಿತ್ತು ಕಣೋ. ಪ್ಲೀಸ್ ಬೇಬಿ, ಇವತ್ತೊಂದಿನ ಎಲ್ಲೂ ಆಚೆ ಹೋಗ್ಬೇಡ. ನೀನು ಹಿಂಗೆ ಮಾಡ್ತಿರೋ, ಒಂದಿನ ನಾನೇ ಮೇಲಿಂದ ಬಿದ್ದು ಸತ್ತೋಗ್ತೀನಿ. ನಮಗೆ ಕೇರ್ ಅಂತ ಒಂದು ವಿಷಯ ಸಿಗಿಲ್ಲ ಅಂದರೆ ಮಾತ್ರ ಅದ್ರ ಬೆಲೆ ಗೊತ್ತಾಗೋದು. ಆದರೆ ಅದೇ ಕೇರ್ ಅನ್ಸುತ್ತಕ್ಕೂ ಹೆಚ್ಚಾಗಿ ಸಿಕ್ತು ಅನ್ಕೋ, ಇರೋ ಅಲ್ಪ ಸ್ವಲ್ಪ ನಿಮ್ದಿನೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಅವ್ರ ಜೊತೆ ನಮ್ಮ ಮೇಲೆ ಇರೋ ನಂಬಿಕೆನೂ ಡಮಾರಾಗ್ಬಿಡುತ್ತೆ. ಅದೇ ಕಣೋ ಈ ಟ್ರಸ್ಟು. ನಮ್ಮನ್ನ ಎಷ್ಟಕ್ಕೆಷ್ಟು ಕೇರ್ ಮಾಡ್ತಾರೋ ಅಷ್ಟಕ್ಕಷ್ಟು ಟ್ರಸ್ಟ್ ಕಡಿಮೆ ಆಗುತ್ತೆ. ಸರಿ, ಟ್ರಸ್ಟ್ನ ಜಾಸ್ತಿ ಮಾಡೋಣ ಅಂತ ಟ್ರಸ್ಟ್ನ ಜಾಸ್ತಿ ಮಾಡಿದ್ರೆ ಅದು ಎಲ್ಲದಕ್ಕೂ ಮೇಲೆ ಹೆಂಗೋ ಹೋಗಿ ಸಾಯ್ ಅಂತ ಬಿಟ್ಬಿಟ್ಲು. ಅಪೂರ್ವ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ಲು. ಇಟ್ಸ್ ಓಕೆ. ನಿನ್ನೆ ನಾನು ಎಣ್ಣೆ ಹೊಡಿಯೋಕೆ ಹೋಗಿದ್ದೆ. ನಾನು ಹೋಗಿರೋ ಕೆಫೆಗೆ ನಿನ್ನ ಆಫೀಸಿಂದ ತೇಜಸ್, ಅಪೂರ್ವ, ಮೇಧ, ಕೃತಿಕಾ ಎಲ್ಲರೂ ಬಂದಿದ್ದರು. ಅಪೂರ್ವನ ನಾನೇ ಡ್ರಾಪ್ ಮಾಡಿದೆ. ಒಂದು ಹಾಫ್ ಆನ್ ಅವರ್ ಇಬ್ಬರು ಮಾತ್ರ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಅವಳನ್ನ ನಾನೇ ಡ್ರಾಪ್ ಮಾಡಿದೆ. ಲೋ, ಅವಳು ಬೆಂಗಳೂರಲ್ಲೇ ಇಲ್ಲ, ಮಂಡ್ಯ ಹೋಗಿದ್ದಾಳೆ. ಹೋಗ. ಏಯ್, ನೀವು ಎಷ್ಟು ಬ್ಯೂಟಿಫುಲ್ ಗೊತ್ತಾ? ನಾವಿಬ್ಬರು ಸೇರಿ ಒಂದು ಶಾರ್ಟ್ ಮೂವಿ ಮಾಡಲೇಬೇಕು. ನಾನು ಹೀರೋ, ನೀವು ಹೀರೋಯಿನ್. ರೊಮ್ಯಾಂಟಿಕ್ ಸೀನ್ ಇದೆ. ಏಯ್, ನಿಮ್ಮ ವಾಯ್ಸ್ ಎಷ್ಟು ಕ್ಯೂಟ್ ಗೊತ್ತಾ? ಐ ಮಿಸ್ ಯು ಸೋ ಮಚ್. ಮನೇಲಿ ಯಾರಿಲ್ಲ ಅಂದ್ರೆ ಬರಲಾ? ಅನು, ನಾನು ನಾಳೆ ಆಚೆ ಹೋಗ್ತಾ ಇದ್ದೀನಿ. ಸರಿ. ಎಲ್ಲಿ ಅಂತ ಕೇಳು. ಎಲ್ಲಿ? ಅದೊಂದು ರೆಸಾರ್ಟ್ಗೆ. ಓ, ಓಕೆ. ಯಾರ ಜೊತೆ ಅಂತ ಕೇಳು. ಯಾರ ಜೊತೆ? ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ. ಓ, ಓಕೆ. ಪೂರಾ ಹುಡುಗಿರ್ ಕಣೆ, ನಾನು ಒಬ್ಬನೇ ಹುಡುಗ. 3 ದಿವಸ ಬರೀ ಎಣ್ಣೆ ಪಾರ್ಟಿ. ಸರಿ. ಸರಿನಾ? ಏಯ್, ನನ್ನ ಮೇಲೆ ನಿನ್ಗೊಂದು ಭಯನೇ ಇಲ್ವಾ? ನಿನ್ನ ಬಗ್ಗೆ ನಂಗೆ ಗೊತ್ತು ವಿಕ್ಕಿ. ಏಯ್, ನೀವು ಸ್ಯಾರಿಯಲ್ಲಿ ತುಂಬ ಸೆಕ್ಸಿಯಾಗಿದ್ದೀರ ಗೊತ್ತಾ? ನಾವಿಬ್ಬರು ಸೇರಿ ಒಂದು ಫೋಟೋ ಶೂಟ್ ಮಾಡಲೇಬೇಕು. ವಿಕ್ಕಿ, ಸ್ಯಾರಿ ಅಂದಾಗ ನೆನಪಾಯ್ತು. ಲಾಸ್ಟ್ ವೀಕ್ ಶೂಟಿಂಗ್ಗೆ ಅಂತ 2 ಸ್ಯಾರಿ ತೊಗೊಂಡೋಗಿದ್ದಲ್ಲ ನಂದು, ಅದನ್ನು ವಾಪಸ್ ತೊಗೊಂಡು ಬಾ, ನಂಗೆ ಬೇಕು. ಮರಿಬೇಡ. ಹಾಂ, ತರ್ತೀನಿ. ನನಗಂತ ಬಂದು ಸಿಕ್ಕಿದೆ ನೋಡು, ಒಳ್ಳೆ ಎಮ್ಮೆ ಥರ. ಟಚ್ನ ದಾಸಿ ಮಾಡಿದ್ರೆ ನೋಡ್ಕೊಳ್ಳೋದೇ ಇಲ್ಲಯ್ಯೋ, ಯಾರೋ ಥರ ನೋಡ್ತಾಳೆ. ನನ್ನ ಮೇಲೆ ಒಂದು ಪೊಸಿಟಿವ್ನೆಸ್ಸೇ ಇಲ್ಲ. ಸರಿ, ಈ ಪೊಸಿಟಿವ್ನೆಸ್ಸೇ ದಾಸಿ ಮಾಡೋಣ ಅಂತ ಪೊಸಿಟಿವ್ನೆಸ್ಸೇ ದಾಸಿ ಮಾಡಿದ್ರೆ ಯಾಕೆ ಕೇಳ್ತೀಯ? ನಿನಗೆ ಇವಾಗೆಲ್ಲ ನನಗಿನ್ನ ಫೋನೇ ಜಾಸ್ತಿ ಇಷ್ಟ ಅಲ್ವಾ? ಒಂದು ಸಿನಿಮಾ, ಇನ್ನೊಂದು ನಾನು. 2ರಲ್ಲಿ 1 ಚೂಸ್ ಮಾಡು. ಹೇಳು, ನಿನ್ಗೆ ಯಾವ್ದು ಬೇಕು ಅಂತ. ಆಫೀಸಿಗೆ ಪಿಕ್ ಮಾಡಕ್ಕೆ ಬಂದರೆ ನಾನು ಕೆಳಗಡೆ ಸ್ಟೆಪ್ಸಲ್ಲಿ ತಾನೇ ಬರ್ತೀನಿ. ಅದೇನು ಮೇಲ್ಗಡೆ ವಿಂಡೋ ನೋಡ್ತಿರ್ತೀಯ? ಓ, ಯಾರು ಆ ಕೃತಿಕಾನಾ? ನಂಗೆ ಗೊತ್ತು ಕಣೋ, ಅವಳು ನಿನ್ನ ಇನ್ಸ್ಟಾ ಪೋಸ್ಟಿಗೆ ಲೈಕ್ ಮಾಡಿದಾಳೆ. ಯಾಕೆ ಹೇಳು? ನಿನ್ನ ಪಟಾಯಿಸಕ್ಕೆ. ನಂಗೆ ಗೊತ್ತು ನೀನು ಯಾರು, ಏನು, ಎಲ್ಲಿಂದ ಬಂದಿದ್ಯಾ, ನಂಗೆಲ್ಲ ಗೊತ್ತು. ನಿನಗೆ ನಿನ್ನ ಫ್ರೆಂಡ್ಸ್ ಇಷ್ಟನಾ ಅಥವಾ ನಾನು ಇಷ್ಟನಾ? ಅಪೂರ್ವಾಗೆ ಬರೀ ಹಾಯ್ ಹೇಳಿದ್ರೆ ಸಾಕಲ್ವಾ? ಅದೇನದು ಹೇ ಹಾಯ್? ಏನದು ಹೇ? ಏನದು ಎಕ್ಸ್ಟ್ರಾ ಹೇ? ವಾಟ್ ದ ಹೆಲ್ ಇಸ್ ದಟ್ ಹೇ? ಯಾಕೆ ನೀನು ನೈಟ್ ಫುಲ್ ಮೂವಿ ನೋಡ್ತಾ ಇರ್ತೀಯ? ಓ, ನಿಂಗೆ ನನ್ನ ಜೊತೆ ಮಲ್ಕೊಳಕ್ ಇಷ್ಟ ಇಲ್ವಾ? ಒಂದು ಕೆಲಸ ಮಾಡು, ನೀನು ನನ್ನ ಹೆಸರನ್ನ ಟ್ಯಾಟು ಹಾಕ್ಸ್ಕೊಂಡು ಹಾಕ್ಸ್ಕೊಂತೀಯ.
ಯಾಕೆ ಇವಾಗೆಲ್ಲ ನೀನು ನನ್ನ ಕಣ್ಣು ನೋಡಿ ಮಾತಾಡ್ತಿಲ್ಲ, ಮೂಗ್ ನೋಡಿ ಮಾತಾಡ್ತಿದ್ಯಾ? ಯಾಕೆ ನನ್ನ ಕಣ್ಣು ನೋಡಕ್ಕೆ ಇಷ್ಟ ಆಗ್ತಿಲ್ವಾ? ನನ್ನ ಕಣ್ಣು ಅಪೂರ್ವ ಕಣ್ ಥರ ಇಲ್ಲ ಅಲ್ವಾ? ಪೊಸಿಷನ್ಸ್ ದಾಸಿ ಮಾಡಿದ್ರೆ ಹೋಗ್ತಾ 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 ಸೈಕ್ ಆಗ್ಬಿಟ್ಲಕ್ಕು. ಹಂಗೆ ಹೇಳಿ 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 ನಿಮ್ಮದಿನ ಇಲ್ದಂಗೆ ಮಾಡಿಬಿಟ್ಲಕ್ಕು. ಪೊಸಿಷನ್ಸ್ನ ದಾಸಿ ಮಾಡಿದ್ರೆ ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಲ್ಲ ಅಂತ, ನನ್ನ ಬಗ್ಗೆ ಕೇರೇ ಮಾಡ್ತಿಲ್ಲ ಅಂತ ನಾನೇನು ಮಾಡಿದೆ, ಮತ್ತೆ ಕೇರ್ನ ಇನ್ಕ್ರೀಸ್ ಮಾಡಿದೆ. ಅದು ಎಲ್ಲಿಗೆ ಹೋಯ್ತು, ಮತ್ತೆ ಟ್ರಸ್ಟ್ಗೆ ಬಂತು. ಅಲ್ಲಿಂದ ಮತ್ತೆ ಪೊಸಿಷನ್ನೆಸ್, ಅಲ್ಲಿಂದ ಮತ್ತೆ ಕೇರ್, ಟ್ರಸ್ಟ್, ಪೊಸಿಷನ್ನೆಸ್, ಕೇರ್, ಟ್ರಸ್ಟ್, ಪೊಸಿಷನ್ನೆಸ್, ಕೇರ್, ಟ್ರಸ್ಟ್, ಪೊಸಿಷನ್ನೆಸ್, ಕೇರ್, ಟ್ರಸ್ಟ್, ಪೊಸಿಷನ್ನೆಸ್. ಅವಳಕ್ಕಿಂತ ನಾನು ದೊಡ್ಡ ಸೈಗೆ ಹೋಗ್ಬಿಟ್ಟೆ. ಇದರಲ್ಲಿ ಇನ್ನು ಈ ಲಸ್ಟ್, ಆ್ಯಂಗ್ರಿ, ಸ್ಯಾಡ್ನೆಸ್, ಹ್ಯಾಪಿನೆಸ್ ಇದು ಎಲ್ಲಾನು ಇದೆ. ಅದ್ರ ಬಗ್ಗೆಲ್ಲ ಹೇಳಕ್ಕೆ ಹೋದ್ರೆ ನೀನು ದೇವ್ರಾಗೆ ಇರೋಲ್ಲ, ದೇವ್ರ ಪದವಿನೇ ರೆಸೈನ್ ಮಾಡ್ಕೊಂಡು ಹೋಗ್ಬಿಡ್ತೀಯ. ನಾನು ಡಿಸೈಡ್ ಮಾಡಿಬಿಟ್ಟೆ ಮೃಗ, ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್. ನೀಟಾಗಿ ನಿಧಾನವಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ದೀನಿ. ಆ ಆ್ಯಪ್ನ ಅನ್ಸ್ಟಾಲ್ ಮಾಡೋದು. ನನ್ನ ಕೈಲಿ ಆಗ್ತಿಲ್ಲ ಮುರುಘ. ಆ ಆ್ಯಪ್ ಬಂದಮೇಲೆ ನಾನಾಗಿಲ್ಲ, ಅಣುವಾಗಿಲ್ಲ. ನನ್ನ ಜೊತೆಲೇ ಇದ್ರೂ ಕೂಡ ತುಂಬ ಮಿಸ್ ಮಾಡ್ತಿದ್ದೀನಿ ಕಣು. ಯಾವುದೋ ಒಂದು ರೋಬೋ ಜೊತೆ ಇರೋ ಥರ ಫೀಲ್ ಆಗ್ತಿದೆ. ಕೆಲವು ಸಮಯದಲ್ಲಿ ಒಬ್ಬನೇ ಒಂಟಿಯಾಗಿರೋ ಥರ ಅನಿಸ್ತಾ ಇದೆ. ಆದರೆ ಇದರಿಂದ ಒಂದೇ ಒಂದು ಮಾತ್ರ ಕ್ಲಿಯರಾಗಿ ಅರ್ಥ ಆಯಿತು. ನಮ್ಮ ಸಂತೋಷಕ್ಕೋಸ್ಕರ, ನಮ್ಮ ನೆಮ್ಮದಿಗೋಸ್ಕರ ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡಿದ್ರೆ, ಕಂಟ್ರೋಲ್ ಮಾಡಕ್ಕೆ ಅಂದ್ಕೊಂಡ್ರೂ ಕೂಡ ಕಿತ್ಕೊಂಡು ಹೋಗೋದು ನಮ್ಮ ನೆಮ್ಮದಿ ಮಾತ್ರ. ಪೂರ ನೆಮ್ಮದಿನೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಆ ಥರ ಒಂದು ಆ್ಯಪ್ ಇರೋದು ಅಣುಗೆ ಮಾತ್ರ ಗೊತ್ತಾದರೆ, ಅಣು ಥರ ಯಾವುದೇ ಒಂದು ಹುಡುಗಿ ಗೊತ್ತಾದರೂ ಕೂಡ ದಂಡನಕ ಡಮಾರ್ದ ಅನಿಸಲ್ ಮಾಡಿಬಿಡ್ತೀನಿ ನಾನು. ಅನಿಸಲ್ ಮಾಡೋದೇ ಕರೆಕ್ಟು. ಇನ್ನು ಮುಂದೆ ಅಣು ನನ್ನ ಹೊಡಿಲಿ, ಸಾಯಿಸ್ಲಿ, ಅವಳ ಜೊತೆ ನೆಮ್ಮದಿಯಾಗಿರ್ತೀನಿ. ಅನಿಸಲ್ ಮಾಡಿಬಿಡ್ತೀನಿ. ಯೋ, ಏನಿದು ನನ್ನ ಪ್ರೊಫೈಲ್ ಡಿಲೀಟ್ ಮಾಡೋಕ್ಕೆ ಅವಳ ಫಿಂಗರ್ ಪ್ರಿಂಟ್ ಕೇಳ್ತಾ ಇದೆ? ಅಯ್ಯೋ, ಅವಳು ಬೇರೆ ಆಫೀಸಲ್ಲಿ ಇದಲ್ಲ ಅಲ್ವಾ? ಏನು ಮಾಡೋದು? ಯೋ, ಸಂಜೆ ಅಷ್ಟರಲ್ಲಿ ನನ್ನ ಮನ್ ಚೇಂಜ್ ಆಗಿಬಿಡುತ್ತೆ. ಯೋ, ಇಲ್ಲ, ನಾನು ಇವಾಗಲೇ ಆಫೀಸ್ ಹೋಗ್ತೀನಿ, ಅನ್ಇನ್ಸ್ಟಾಲ್ ಮಾಡ್ತೀನಿ. ಮುರುಘ, ತುಂಬಾ ಧನ್ಯವಾದಗಳು. ಗುಡ್ ಬೈ. ಈ ಟೀಮ್ ಲೀಡರು ಟಾರ್ಗೆಟ್ ಅಂತ ಟಾರ್ಚರ್ ಕೊಟ್ಟು ಸಾಯಿಸ್ತಾನೆ. ಇಡ್ಲಿನ ಒಳಗಡೆ ಹೋಗ್ತಾ ಇಲ್ಲ. ಆಲ್ರೆಡಿ 10 ಇಡ್ಲಿ ತಿಂದಿದ್ಯಾ, 11 ಇನ್ನೆಲ್ಲಿ ಹೋಗುತ್ತೆ? ಕೈ ತೊಳ್ಕೊಂಡ್ಬಿಡ್ತೀನಿ. ಅಯ್ಯ, ಅಜೀಬ್ ಆಗೋಯ್ತಾ? ಓ ಹಾಯ್ ಬ್ರೋ, ಕೈ ತೊಳ್ಕೊಂಡ್ಬಿಡ್ತೀನಿ. ಓಕೆ ಬ್ರೋ. ಹೇ ವಿಕ್ಕಿ, Hi. ನೀನೇನಿಲ್ಲಿ? ಸುಮ್ಮನೆ ಆಫೀಸ್ ನೋಡಿ ತುಂಬ ದಿವಸ ಆಯ್ತಲ್ಲ, ಅದೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಊಟ ಮಾಡ್ದಾ? ಮಾಡಿದೆ. ನೀನು ಮಾಡು. ಇಡ್ಲಿ ತಿಂತೀಯಾ? ಇಲ್ಲ, ಮಾಡು. ಏನು ಮಾಡಿ ಫಿಂಗರ್ ಪ್ರಿಂಟ್ ತಗೊಳ್ಳೋದು? ಸ್ಲೀಪ್ ನೌ. ಏನಲ್ಲ, ಸೊಲ್ಲೆ. ನೀನು ಓ, ನೋಡೋಕ್ಕೆ ಟಯರ್ಡ್ ಆಗಿದೆಯಾ? ಓಕೆ, ಸ್ಲೀಪ್ ಅಂಟಿಲ್ ಐ ಆರ್ಡರ್ ಬ್ಯಾಕ್. ಅಯ್ಯೋ, ಬಿಸಿಯಾಗಿದಲ್ಲ. ಹೇಗೆತ್ತದು ಇಡ್ಲಿ. ಬಂದ್ಬಿಡು.
ಏನು ಮಾಡೋದು? ಅಯ್ಯೋ. ಅಯ್ಯೋ ಆಗ್ತಿಲ್ವೇ ಆಗ್ತಿಲ್ವೇ? ಅಯ್ಯೋ ಏನು ಮಾಡೋದು? ಅನು 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 ಎದ್ದೆಲೆ? ಏ ಅನು 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 ಏನು ಮಾಡೋದು? ಆಫೀಸ್ ಬೇರೆ. ಹಲೋ ಅನು 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 ಇಲ್ಲ, ಫೋನ್ ರೆಡಿ ಮಾಡೋದೇ ಕರೆಕ್ಟು. ಏನು ಮಾಡೋದು? ಫೋನ್ ರೆಡಿ ಮಾಡೋದೇ ಕರೆಕ್ಟು. ಬ್ರೋ 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 ಯಾಕೆ ಬ್ರೋ ದಿಗ್ಲು ಬಿದ್ದುಬಿಟ್ಟಿದ್ದೀರಾ? ಅನು ಬೆಳಗ್ಗೆ ಟ್ಯಾಬ್ಲೆಟ್ ಹಾಕ್ತಾನೆ ಬಂದುಬಿಡ್ಲು ಬ್ರೋ. ಅದಕ್ಕೆ ಅದಕ್ಕೆ ಅನ್ಕಾನ್ಷಿಯಸ್ ಆಗಿಬಿಡ್ಲು ಬ್ರೋ. ಅನ್ಕಾನ್ಶಿಯಸ್ ಬ್ರೋ, ಏನು ಹೇಳ್ತಾ ಇದ್ದೀರಾ? ನೀವೇನು ಟೆನ್ಷನ್ ಮಾಡ್ಕೊಬಿಡಿ. ನನಗೆ ಒಂದು 2 hours ಮಾತ್ರ ಟೈಮ್ ಕೊಡಿ. ನಾನು ಹೋಗಿ ಟ್ಯಾಬ್ಲೆಟ್ ಮಾತ್ರ ತೊಗೊಂಬಂದ್ಬಿಡ್ತೀನಿ. ಬ್ರೋ, ನಾನು ಹೋಗೋವಾಗ ಕರೆಕ್ಟಾಗೇ ಇದ್ಲು. ಏನು ಮಾಡಿದ್ರಿ? ಬ್ರೋ ಬ್ರೋ ಅದಲ್ಲ ಏನಿಲ್ಲ ಬ್ರೋ, ಅದು ಸ್ವಲ್ಪ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಬ್ರೋ. ನಾನು ಹೋಗಿ ಹುಡುಕಿ ತಗೊಂಬರ್ಬೇಕು. ನಾನು ಬರೋವರೆಗೂ ಅನುನ ಯಾರೋ ಡಿಸ್ಟರ್ಬ್ ಮಾಡಿದೆ. ಆಫೀಸಲ್ಲಿ ನಾನು ಒಬ್ಬನೇ ಬ್ರೋ ಇರೋದು. ಬ್ರೋ ಬ್ರೋ ಪ್ಲೀಸ್ ಬ್ರೋ ನೋಡ್ಕೊಳ್ಳಿ ಬ್ರೋ. ನಾನು ಹೋಗಿ ಬ್ರೋ, ಏನು ಹೇಳ್ತಾ ಇದ್ದೀರಾ? ಬ್ರೋ 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 ನೋಡ್ಕೊಳ್ಳಿ ಬ್ರೋ. ಬರ್ತೀನಿ ಬ್ರೋ. ಅಯ್ಯ, ಏನಪ್ಪ ಮಾಡೋದು? ಅಯ್ಯ, ಅಣ್ಣ ಫೋನ್ ರೆಡಿ ಮಾಡ್ಬೇಕಿತ್ತಣ್ಣ. ಆಗಲ್ಲ ಆಗಲ್ಲ ಸ್ವಲ್ಪ ಆಗಲ್ಲ ಸ್ವಲ್ಪ ಟ್ರೈ ಮಾಡಿ ಅಣ್ಣ. ಇಲ್ಲ ಆಗಲ್ಲ ಆಗಲ್ಲ, ಬೇರೆ ಕಡೆ ನೋಡಿ. ಫೋನ್ ರೆಡಿ ಮಾಡಬೇಕಿತ್ತು. OnePlus ಆಗಲ್ಲ. ಎಲ್ಲಿ ರೆಡಿ ಮಾಡ್ತಾರೆ? ಆ ಕಡೆ ಆಗಲ್ಲಪ್ಪ. OnePlus ಚಾನ್ಸ್ ಇಲ್ಲ. ಈ ಫೋನ್ ಕಷ್ಟ. ಬೇರೆ ಕಡೆ ನೋಡಿ. 2 ದಿನ ಆಗುತ್ತಪ್ಪ. ಈ ಮೊದಲೆಲ್ಲ ಸ್ಟಾಪ್ ಆಗಿದೆ.